ನಮಸ್ಕಾರ ಸರ್. ಅವ್ರಿಗಿಂತ ದಾಂಡೇಲಿ ಜಾಸ್ತಿ ಸರ್. ಈಗ ದಾಂಡೇಲಿ ಒಳಗೆ ಎಷ್ಟು ಇದ್ದಷ್ಟು ರೆಸಾರ್ಟ್ ಹಳ್ಳೊಳಗಿಲ್ಲ ಸರ್. ಇಲ್ಲಿಂದಾನೇ ಎಲ್ಲ ಬಂದು ರೆಸಾರ್ಟ್ ದಾಂಡೇಲಿ ಆಗ್ಬಿಟ್ಟಿತ್ತು ಸರ್. ಒಂದು 2,000 ಮಂದಿ ಸರ್ ಡೈಲಿ. ಈಗ ಹಂಗಾಗಿ ಸ್ಟೇಷನ್ ನಮ್ಮದೇ ಇದೆ ದಾಂಡೇಲಿ ಸ್ಟೇಷನ್ ಸರ್. ಸ್ವಲ್ಪ ಅವರು ದಾಂಡೇಲಿ ರೈಲ್ವೆ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಸ್ವಲ್ಪ ಬಿಡ್ರಿ ಬರ್ತಾರಲ್ಲ ರೈಲ್ವೆ ಹಿಂಗೆ ಬರ್ರಿ ಒಂದ್ಸಲ. ಹಾಂ ಸರ್. ಫಸ್ಟ್ ದಾಂಡೇಲಿ ಪ್ರಿಫರೆನ್ಸ್. ದಾಂಡೇಲಿ ಫಸ್ಟ್ ಪ್ರಿಫರೆನ್ಸ್ ಸರ್. ಜೀವ ಇರೋದು ದಾಂಡೇಲಿ ಬ್ಯಾಗ್ ಸರ್. ಇದ್ರದಲ್ಲ ನಮ್ದು ಜೀವ ನಾನು ಮೊನ್ನೆ ನಮ್ಮ ದಿಶಾ ಮೀಟಿಂಗ್ನೊಳಗೆ ಈ ವಿಷಯವನ್ನು ಇನ್ ಡಿಟೇಲ್ ಚರ್ಚೆ ಮಾಡಿದ್ದೀನಿ. ಡಿ ಸಿ ಇದ್ದರು, ಪಿ ಡಿ ಇದ್ದರು, ಎಲ್ಲ ಅಧಿಕಾರಿಗಳಿದ್ದರು. ಈಗ ಒಂದು 100 ಮನೆಗೆ ಅವರು ಈ ಫಿನಿಶ್ ಆಗಿ ವರ್ಕ್ ಆರ್ಡರ್ ಏನೋ ಕೊಟ್ಟಿದ್ದಾರೆ. ಎಲ್ಲ ಮನೆ ಹೋಗಿ ಉಳ್ಕೊಳ್ತಿದಾರಂತಲ್ಲ ಕೆಲವರೆಲ್ಲ. 108 ಮೊದಲು ಕೊಟ್ಟರು, ಈಗ 84 ಮನೆ ಅಲ್ಲ, ಫಿನಿಶಿಂಗ್ ಆಗ್ತಾ ಇದೆ ಅಂತೆ ಸದ್ಯ ಹೇಳಿ ಫಿನಿಶ್ ಮಾಡ್ತಾ ಇದ್ದೀನಿ. ಬಟ್ ಆದರೂ ಒಂದು 800 ಮನೆ ಉಳಿಯುತ್ತೆ. ಈಗ ಇಷ್ಟು ಹಿರಿಯ ಸಚಿವರು ದೇಶಪಾಂಡೆ ಅಲ್ಲಿ ಇದ್ದಾರೆ. ನಾವೆಲ್ಲರೂ ಎಲ್ಲ ಹೇಳಾಗಿದೆ. ಆದರೂ ವಿಳಂಬ ಆಗ್ತಾ ಇದೆ. ಬಟ್ ಇದು ಪರಿಹಾರ ಹುಡ್ಕೋದು ದೊಡ್ಡ ವಿವಾದ ಹಾಕ್ಕೊಂಡಿದೆ, ಸಮಸ್ಯೆ ಹಾಕ್ಕೊಂಡಿದೆ. ಸರ್ಕಾರ, ರಾಜ್ಯ ಸರ್ಕಾರ, ಇದ್ರ ಕೇಂದ್ರ ಸರ್ಕಾರದ ಪಾಲು ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೊಟ್ಟಿರೋ ಪಾಲನ್ನು ಇಷ್ಟು ಜನತೆಗೆ ತಲುಪದೇ ಇರುವಂತೆ ಮಾಡಬಾರ್ದು, ತಲುಪಿಸ್ಬೇಕು. ನಾನು ಮಾತಾಡ್ತೀನಿ. ಒಬ್ಬರು ಮಾತಾಡ್ರಿ. ಬ್ಯಾಂಕ್ ಲೋನ್ 1,20,000. ಈಗ ನನ್ನ ಇನ್ಕಮ್ 40 ಇದೆ. 1 ಲಕ್ಷದ ತರ್ರಿ ಅಂತ. ಅದು 1 ಲಕ್ಷ ತಂದರೆ ಸರ್ಕಾರದ ಯಾವುದೋ ಯೋಜನೆ ಇದ್ರೆ ಅವ್ರು ಸಿಗುತ್ತೆ. ಬ್ಯಾಂಕ್ದವರು ಮಾಡ್ತಾರೆ, ಇದರಲ್ಲಿ ಮಾಡಲಿಲ್ಲ. ಅದು ಸಪರೇಟ್ ಮಾಡಿ ಮಾಡ್ತಾರೆ. 12 ವರ್ಷ ಆತ್ರಿ ಸರ್, ಮನೆ ಇಲ್ಲ. ನಮ್ಮ ಮನೆಯವರೆಲ್ಲ ಬಾಡಿಗೆ ಇಟ್ಕೊಂಡ್ಬಿಟ್ಟು ಸಾಕಾಗಿದೆ. ಅಲ್ಲ, ನಾನು ದಾಂಡೇಲಿ ಬಂದಾಗಲೂ ಈ ವಿಷಯ ನೀವೆಲ್ಲ ನನ್ನ ಗಮನಕ್ಕೆ ತಂದಿದ್ರಿ. ಅದಾದಮೇಲೆ ನಾನು 2-3 ಸಲ ಮೀಟಿಂಗ್ ಮಾಡಿದೆ. ದಾಂಡೇಲಿಯಲ್ಲಿ ಒಂದು ಸಭೆ ಮಾಡಿದೆ, ಎಲ್ಲ ಮಾಡ್ತಿದ್ದೀನಿ. ಮೊನ್ನೆ ಈಗ 2 ದಿನದ ಹಿಂದೆ ನಮ್ಮ ಕಾರವಾರದಲ್ಲೂ ನಮ್ಮ ದಿಶಾ ಮೀಟಿಂಗ್ ಅಂತ ಇರುತ್ತೆ, ಅದರೊಳಗೆ ಈ ವಿಷಯವನ್ನು ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ. ಇದಕ್ಕೆ ಏನಾದರೂ ಒಂದು ಪರಿಹಾರ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಂಗೆ ನಿಮ್ಮೆಲ್ಲರ ಕಷ್ಟ ಅರ್ಥ ಆಗತ್ತೆ. ಈಗ ಅಲ್ಲ ನೋಡಮ್ಮ, ಕೇಂದ್ರ ಸರ್ಕಾರದಿಂದ ನಾವು ರೊಕ್ಕ ಕೊಟ್ಟಿವಿ. ಅದಕ್ಕೆ ನಮ್ಮ ರೊಕ್ಕನೂ ನಿಮ್ಗೆ ತಲುಪೋದು, ಇವರದ್ದು ಹಾಳ. ಈಗ ಒಂದ್ಸಲ ನಾನು ಅವ್ರಿಗೆ ಇನ್ನೊಂದು ಕೇಳಿದೆ, ನೋಡ್ರಿ, ಈಗ 900 ಚಿಲ್ಲರೆ ಏನು ಮನೆ ಇನ್ನೂ ಕೊಡೋದಿದೆಯಲ್ಲ, ಈಗ 4-5 ವರ್ಷ ಆಯಿತು. ಇನ್ನು ನೀವು ಇದೇ ನಮೂನೆ ಮಾಡಿದರೆ ಇನ್ನೆಷ್ಟು ವರ್ಷ ತೊಗೋತಿರೋ ಗೊತ್ತಿಲ್ಲ. ಅದ್ರ ಮೇಂಟೆನೆನ್ಸ್ ಯಾರು ಮಾಡೋರು, ಅದು ಲಡ್ಡು ಹಿಡಿತೈತಿ. ಮೇಂಟೆನೆನ್ಸ್ ಇಲ್ಲ ಅಂದರೆ ಯಾವುದೇ ಆದರೂ ಮೇಂಟೆನೆನ್ಸ್ ಇಲ್ಲ ಅಂದ್ರೆ ಹಾಳಾಗೇ ಆಗ್ತೈತಿ ಮೊದಲು. ಈಗ ನನಗೆ ಇದನ್ನು ಈಗ ಸುನಿಲ್ ಹೆಗಡೆ ಅವರು ಇರಲಿ, ನಮ್ಮೆಲ್ಲ ಅಲ್ಲಿ ಪ್ರಮುಖರು ಇರಲಿ, ಎಲ್ಲರೂ ಕಾಲಕ್ಕೆ ಹೇಳ್ತಿದ್ದಾರೆ. ನಾನು ಇನ್ನೂ ಅದಕ್ಕೆ ಏನೇನು ಬೇಕೋ ಫಾಲೋ ಅಪ್ ಮಾಡ್ತೀನಿ. ಈಗ ರೈಲ್ವೇದ ESI ಹಾಸ್ಪಿಟಲ್ ನಂಗೆ ಕಾಪಿ ನೀವು ಅವ್ರಿಗೆ ಕೊಡ್ರಿ. ಇದು ಇಲ್ಲ ಅಣ್ಣ, ಇದು ನೀವು ಸೋಮಣ್ಣ ಅವ್ರು ಬಂದಾಗ ಯಾಕೆ ಬಂದ್ ಗೇಟ್ ಅಂದ್ರೆ ಸರ್ ಬಂದರೆ ಸರ್ ಅಲ್ಲಿಂದ 300 ಮಂದಿ ಬರ್ತಾರೆ ಸರ್. ಓಪನ್ ಗೇಟ್ ಅಂದ್ರೆ ಮಂದಿ ಬಂದಾಗ ತೆಗೆದು, ಗಾಡಿ ಬಂದಾಗ ತೆಗೆದಿರ್ತಾರೆ ಸರ್. ಬಂದ್ ಗೇಟ್ ಅಂದ್ರೆ ಟೋಟಲಿ ಬಂದಾರೆ ಸರ್. 300 ಮಂದಿ ಸ್ಕೂಲ್ ಹುಡುಗರು ಬರ್ತಾರೆ ಸರ್, ಆಮೇಲೆ ರೈತರು ಬರ್ತಾರೆ ಸರ್. ಅಲ್ಲಿಂದ ಐತೆ ಅಲ್ಲ ಆ ಕಡೆಗೆ ಸರ್, ಅಲ್ಲಿ ಇಲ್ಲೊಂದು 500-600 ಮಂದಿ ಇದೆ ಸರ್. ಖಾನಾಪುರ ಪೂಜೆ ಬಂದಿದ್ದ, ಅಲ್ಲಿ ರಸ್ತೆ ಪೂಜೆ ನಾನು ನಮ್ಮ MLA ಅವರು ನಿಮ್ಮನ್ನು ನಮ್ಗೆ ಸೇರಿಸೋಣ. ನಾವು ನಿಮ್ಮ ಜೊತೆ ಇದ್ದೀವಿ, ಅನುಕೂಲ ಮಾಡ್ತೀವಿ. ಸೋಮಣ್ಣ ಅವ್ರು ಬಂದ ಅಲ್ಲೇ ಕೊಟ್ಟು ಮಾಡ್ಕೊಡ್ತೀವಿ ಸರ್. ಅಡ್ಡಿಲ್ಲ हाँ बात हुआ ना, उस दिन आ गया मैंने
ನಮ್ಮ ಟಿವಿ ಗೊತ್ತು ನೀವು ಸ್ಟೇಷನ್ ಏನೋ ಇವರು ಇಲ್ಲಿ ಬೆಂಕಿ ಅಧ್ಯಕ್ಷಿದ್ರು. ಇವರು ಹಳಿಯಾಳದಲ್ಲಿ ಅಂಗಡಿ ಇದೆ. ಈಗ ಒಂದೇ ಒಂದು ನಾನು ಇದನ್ನ ಕೈಯಲ್ಲಿ ಹಿಡ್ಕೊಂಡಿನೇ ಇದು ಮೇಡ್ ಇನ್ ಯಾವ್ದು ಅಂತ ನೋಡ್ಲೋ ಬೇಡ. ಸ್ವದೇಶಿ ನೀವು ಇವತ್ತಿಂದ ಆದ್ರೆ ನಾವೆಲ್ಲ ತಗೋತೀವಿ, ಆದ್ರೆ ಇನ್ನು ಮುಂದೆ ನಮ್ ಜನ ಎಲ್ಲ ಸ್ವದೇಶಿ ಮಾಡ್ರಿ. ಈಗ ದೀಪಾವಳಿ ಬರ್ತದೆ, ದಸರಾ ಬರ್ತದೆ, ಏನೇ ಹಿಂಗಿದ್ ಕೊಡೋದಾದ್ರೂ ಸ್ವದೇಶಿದ್ ಕೊಡು. ನಿಮ್ಮ ನೆಂಟರು ಇಷ್ಟರು ಏನಾದ್ರು ಕೊಡ್ತಿರಲ್ಲ, ಮನೆ ಪ್ರವೇಶ, ಮದ್ವಿ, ಏನಂತಿರೋದು ಆಯರ ಗೀಯರ್ ಕೊಡುವಾಗ ಸ್ವಲ್ಪ ಸ್ವದೇಶಿದ್ ಕೊಡ್ರಿ ದಯವಿಟ್ಟು. ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿಜಿಯವರು ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ, ನೀವು ತಗೊಳ್ಳುವಾಗ ಹಿಂಗ್ ನೋಡ್ತೋಡ್ರಿ ಇದನ್ನ ಅಂತ. ವಿಶೇಷ ಆಯ್ತು ಸರ್, MP ಓಟು BJP. ಒಳ್ಳೆ ರಾಜಕಾರಣಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಅದು ಕೂಡೆ ಹೋಗ್ತಾರೆ ಇಲ್ಲೆಲ್ಲ ಮುನ್ಸಿಪಾಲ್ಟಿ ಅಂದ್ರೆ ಎಲ್ಲ ಕೂಡೆ ಎಲ್ಲ ಕೂಡೆ नमस्कार। इस वक्त मैं अल्लावर रेलवे स्टेशन पर हूं, जहां पर मेरे साथ हमारे क्षेत्र के माननीय सांसद श्री विश्वेश्वर हेगड़े कागेरी जी है। कागेरी जी, सबसे पहले तो NDA के पूरे नेताओं को CP राधाकृष्णन जी के राष्ट्रपति बनने पर, हमारे उत्तर कन्नड़ा, माफ कीजिएगा, उपराष्ट्रपति बनने पर हमारे उत्तर कन्नड़ा जिले के हर एक निवासी की तरफ से आप सभी को बहुत बहुत बधाई सर। सर, विशेष कहना चाहता हूं सर कि दांडेली ट्रेन आ रही है, ये कई दिनों से चल रहा है, और ये तभी सार्थक होगा और तभी हमारे दांडेलियों का सपना साकार होगा जब आपकी तरफ से कदम बढ़ेगा। ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಅಳ್ನಾವರದ ಈ ರೈಲ್ವೆ ಸ್ಟೇಷನ್ನಿನ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಗೋಸ್ಕರವಾಗಿ ಕೇಂದ್ರದ ಸಚಿವರಾದಂಥ ಶ್ರೀಯುತ ಸೋಮಣ್ಣ ಅವರು ಈಗ ಬರ್ತಾ ಇದ್ದಾರೆ. ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನೆಲ್ಲವನ್ನು ವೀಕ್ಷಣೆ ಮಾಡ್ತಾರೆ ಮತ್ತು ಇದೆಲ್ಲವನ್ನು ಮುಂದೆ ಅವರ ನಿರ್ದೇಶನದ ಮೇರೆಗೆ ಮುಂದಾಗಬೇಕಂತ ಕೆಲಸಕ್ಕೆ ಇದಕ್ಕೊಂದು ವೇಗ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ, ಹಳಿಯಾಳದ ಸುತ್ತಮುತ್ತಲಿನ ಅನೇಕ ಸಂಘಟನೆಗಳ ಪ್ರತಿನಿಧಿಗಳು, ಅನೇಕ ಪ್ರಮುಖರು ಸಹ ಇಲ್ಲಿ ಬಂದಿದ್ದಾರೆ. ದಾಂಡೇಲಿಗೆ, ನಮ್ಮ ಹಳಿಯಾಳಕ್ಕೆ, ಜೋಯ್ಡಾಕ್ಕೆ ಹೆಚ್ಚು ಅನುಕೂಲಕರವಾಗುವಂಥದ್ದು ಅಳ್ನಾವರ ಸ್ಟೇಷನ್. ಅಳ್ನಾವರ ನಮ್ಗೆ ಅತಿ ಹತ್ತಿರದಲ್ಲಿದೆ. ಈ ಕಡೆಗೆ ಖಾನಾಪುರದ ಹಳ್ಳಿಗಳಿಗೂ ಸಹ ಇದು ಹತ್ತಿರದಲ್ಲಿದೆ. ಹಾಗಾಗಿ ಖಾನಾಪುರದ ಮತ್ತು ನಮ್ಮ ಹಳಿಯಾಳ ಉತ್ತರ ಕನ್ನಡ ಜಿಲ್ಲೆಯ ಜನರ ಬೇಡಿಕೆ ಅಳ್ನಾವರದಲ್ಲಿ ಇನ್ನೂ ಹೆಚ್ಚಿನ ಟ್ರೈನ್ಗಳು ನಿಲ್ಲುವಂತಾಗಬೇಕು ಅನ್ನೋದ್ರ ಜೊತೆಯಲ್ಲಿ ನಮ್ಮ ದಾಂಡೇಲಿಗೆ ಕರೋನಾಕ್ಕಿಂತ ಮೊದಲು ಏನು ಟ್ರೈನು ಬರ್ತಾ ಇತ್ತು ಅದೇ ರೀತಿಯಲ್ಲಿ ಮತ್ತೆ ಅದನ್ನು ಪ್ರಾರಂಭಿಸಬೇಕು ಅಂತ ಈಗ ಅಶ್ವಿನಿ ವೈಷ್ಣವ್ ಅವರು ಕೇಂದ್ರ ಸಚಿವರು ರೈಲ್ವೆ ಮತ್ತು ಸೋಮಣ್ಣಾಜಿಯವರು ರಾಜ್ಯ ಕೇಂದ್ರ ಸಚಿವರು ರೈಲ್ವೆ, ಇವರಿಬ್ಬರು ಇದನ್ನು ತಾತ್ವಿಕವಾಗಿ ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸೋಮಣ್ಣಾಜಿಯವರ ಅಧ್ಯಕ್ಷತೆಯಲ್ಲಿ ಪ್ರಹ್ಲಾದ್ ಜೋಶಿಯವರು, ನಾನು ಎಲ್ಲರೂ ಇರುವಾಗ ಹುಬ್ಬಳ್ಳಿಯಲ್ಲಿ ಸಹ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಭೆಯಾಗಿದೆ. ಈಗ ಇಲ್ಲಿ ಯಾವ ಟ್ರೈನನ್ನು ಅದರ ಕನೆಕ್ಟಿವಿಟಿ ಹೇಗೆ ಮಾಡಬೇಕು ಅನ್ನೋದು ಆಲ್ಮೋಸ್ಟ್ ಆಲ್ ಫೈನಲ್ ಆಗಿದೆ. ಈಗ ಸ್ಟೇಷನ್ನಲ್ಲಿ ಬೇಕಾದಂತಹ ಪ್ರಾಥಮಿಕ ಸೌಲಭ್ಯವನ್ನೆಲ್ಲ ಈಗ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ ದಾಂಡೇಲಿ ಸ್ಟೇಷನ್ ಒಳಗೆ ಈಗ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ನಾವು ಅದನ್ನು ಪ್ರಾರಂಭಿಸಬೇಕು ಅನ್ನುವಂಥ ಅಪೇಕ್ಷೆ ಇದೆ. ಈಗ ಸೋಮಣ್ಣ ಅವರು ಬಂದಾಗ ಈ ನಿಯೋಗದ ಜೊತೆಯಲ್ಲಿ ಅವರು ಮಾತನಾಡ್ತಾರೆ. ಅತಿ ಶೀಘ್ರದಲ್ಲೇ ಅದು ಮಾಡಬೇಕು ಅನ್ನೋದಿದೆ. ರೈಲ್ವೆ ಇರಲಿ, ಕೇಂದ್ರ ಸರ್ಕಾರದ ಯಾವುದೇ ಯೋಜನೆ ಇರಲಿ, ಸಂಸದನಾಗಿ ನಾನು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿಗೊಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅಳ್ನಾವರದಂಥ ಭಾಗದಲ್ಲಿ ಇಲ್ಲಿ ಶ್ರೀಯುತ ಪ್ರಹ್ಲಾದ್ ಜೋಶಿಯವರು ಕೇಂದ್ರದ ಕ್ಯಾಬಿನೆಟ್ ಸಚಿವರು ನಮ್ಮನ್ನು ಪ್ರತಿನಿಧಿಸ್ತಾರೆ. ಹಾಗಾಗಿ ಅವರ ಸಹಕಾರ ತೆಗೆದುಕೊಂಡು ನಾನು ಪ್ರಹ್ಲಾದ್ ಜೋಶಿಯವರು ಹಿರಿಯರಂಥ ಸೋಮಣ್ಣಂಥ ಸಚಿವರ ಜೊತೆಯಲ್ಲಿ, ಕೇಂದ್ರದ ಉಳಿದ ಸಚಿವರ ಜೊತೆಯಲ್ಲಿ ಮಾತನಾಡಿ ಜನರ ಕಷ್ಟ ದೂರ ಮಾಡೋದಕ್ಕೆ, ಅಭಿವೃದ್ಧಿಯ ಪಥದಲ್ಲಿ ಮುಂದೆ ಹೋಗೋದಕ್ಕೆ ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ಕೊನೆಯದಾಗಿ ನಾಡಿನ ಜನತೆಗೆ
ದಾಂಡೇಲಿಯ ಜನತೆಗೆ ದಸರಾದ ಹಾರ್ದಿಕ ಶುಭಾಶಯವನ್ನು, ದೀಪಾವಳಿಯ ಶುಭಾಶಯವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಮ್ಮೆಲ್ಲರ ಬಹಳ ಶ್ರದ್ಧೆ ಭಕ್ತಿಯ ಹಬ್ಬಗಳು ದೀಪಾವಳಿ ಮತ್ತು ದಸರಾ ಎಲ್ಲ ಬರ್ತಾ ಇದೆ. ಹಾಗಾಗಿ ಅದನ್ನು ಸಂಭ್ರಮದಿಂದ ಆಚರಿಸೋಣ ಅಂತ ವಿನಂತಿ ಮಾಡ್ಕೊಳ್ತೇನೆ. ನಾನು ಎಲ್ಲರಲ್ಲೂ ಮತ್ತೊಮ್ಮೆ ಕೈ ಮುಗಿದು ನಮ್ಮ ಪ್ರಧಾನಮಂತ್ರಿಗಳ ಆಶಯವನ್ನು ನಿಮ್ಮ ಎದುರುಗಡೆಗೆ ಹೇಳ್ತೇನೆ. ಸ್ವದೇಶಿ ವಸ್ತುಗಳನ್ನೇ ಈ ಎಲ್ಲ ಹಬ್ಬ ಹರಿದಿನಗಳಲ್ಲಿ ವಿಶೇಷಗಳಲ್ಲಿ ನಾವೆಲ್ಲ ಬಳಸಿ ಸ್ವದೇಶಿ ವಸ್ತುಗಳನ್ನು ಖರೀದಿಸಿ ಸ್ವದೇಶಿ ಚಿಂತನೆಯನ್ನೇ ಇನ್ನಷ್ಟು ಹೆಚ್ಚು ನಾವು ಪ್ರೋತ್ಸಾಹಿಸಿ ಬೆಂಬಲಿಸಬೇಕು. ನಮ್ಮ ಒಂದು ವಿಕಸಿತ ಭಾರತವನ್ನು ನಾವು ಸ್ಥಾಪಿಸೋದಕ್ಕೆ ಈ ಸ್ವದೇಶಿ ಹೆಜ್ಜೆ ಬಹಳ ದೊಡ್ಡ ಶಕ್ತಿಯನ್ನು ಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ಈ ಹಬ್ಬ ಹರಿದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ಸ್ವದೇಶಿ ವಸ್ತುಗಳನ್ನೇ ಬಳಸೋಣ ಅಂತ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ವಿನಂತಿ भारत माता की भारत माता ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಭಾರತ್ ಮಾತಾ ಕಿ ಸೋಮಣ್ಣಜಿ ಅವರಿಗೆ ಸೋಮಣ್ಣಜಿ ಅವರಿಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಸುನಿಲ್ ಹೆಗಡೆ ಅವರಿಗೆ ಸ್ವಲ್ಪ ಅಗಲಾಗ್ಬಿಡಿ. ನಮ್ಮೆಲ್ಲ ಇನ್ನೂ ಒಂದು ಇದೆ. ಇಲ್ಲಿ ನೀವು ಒಂದು ಇನ್ಸ್ಪೆಕ್ಷನ್ಗೆ ಎಲ್ಲ ಇದೆ. ನೀವು ಇಲ್ಲಿ ಅಲ್ಲ ಅಲ್ಲಿ ಸರ್ ಒಂದು ರಿಕ್ವೆಸ್ಟ್ ಅಂದ್ರೆ ನೀವು ಇನ್ಸ್ಪೆಕ್ಷನ್ ಭಾಗ ನಿಮ್ದು ಏನು ಒಂದು ಮನವಿ ತಗೊಂಡು ಈ ಬದಿಗೆ ಬೆಳಗಾವಿ ಜಿಲ್ಲೆ, ಈ ಬದಿ ಉತ್ತರ ಕರ್ನಾಟಕ, ಇಲ್ಲಿ ನನ್ನ ಕ್ಷೇತ್ರ ಬರುತ್ತೆ ಖಾನಾಪುರ ಮತ್ತು ಹಳ್ಳಿಯಾಳ. ಇದು ಒಂದು ಸಣ್ಣ ಇದು ಸರ್. ಇದು ನಮ್ದು ಹಳಿಯಾಳ ಇಲ್ಲಿಂದ 11 ಕಿಲೋಮೀಟರ್ ಸರ್. ಈ ಟ್ರೈನ್ಗಳು ನಿಂತರೆ ನಮ್ಗೆ ಉಪಯೋಗ ಆಗ್ತದೆ ಎಲ್ಲರಿಗೂ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರಿಗೆ ಈ ಟ್ರೈನ್ಗಳು ಇಲ್ಲಿ ನಿಲ್ಬೇಕು. ಶಾಸ್ತ್ರಿ ಜಿ आपका भाई ನಿಮ್ದು ಇಲ್ಲಿ ಎಷ್ಟು ನಿಲ್ತಾ ಇದ್ದೇವೆ ಇವಾಗ? 11 ಪೇರ್ಸ್ ಅಪ್ಪ. ಇನ್ನ ಎಷ್ಟು ನಿಲ್ಬೇಕ ಅವಶ್ಯಕತೆ ಇದೆ? ನಮ್ಮಿಂದ ಬಂದಿದೆಯಲ್ಲ ಸುಮಾರು ಕಾಗೇರಿ ಇವರು ಈಗ 35 ಕೊಡ್ತಾರೆ ಕಾಗದ ಸರ್. ಇದಷ್ಟು ಟ್ರೈನ್ ನಿಲ್ಬೇಕು ಅನ್ನೋದು ಟೋಟಲ್ ನಿಮಗೆ ಇನ್ನೂ ಸ್ಪೆಸಿಫಿಕ್ ಆಗಿ ಸ್ವಲ್ಪ ಇದು ಒಂದ್ ಹೇಳ್ತೀನಿ ಕೇಳಿ. ಜಿಲ್ಲಾ ಕೇಂದ್ರಗಳು, ತಾಲೂಕಾ ಕೇಂದ್ರಗಳು, ಆಯ್ತಾ, ಎಲ್ಲಾ ಟ್ರೈನು ಎಲ್ಲಾ ಕಡೆ ನಿಲ್ಬೇಕು ಅಂದಾಗ ನಿಮ್ಗೆ ಏನಾಗೋಯ್ತದೆ, ಎತ್ತಿನ ಗಾಡಿಗೇನ ಬೇರೆ ಡಿಫ್ರೆನ್ಸ್ ಇರೋದಿಲ್ಲ. ಅದು ತಾವು ಯೋಚನೆ ಮಾಡ್ಕೋಬೇಕಾಯ್ತು. ಮತ್ತು ಒಂದೇ ಭಾರತ್ ಹಾಕಿದ್ವಿ, ಬೇರೆ ಬೇರೆ ಎಲ್ಲ ಬರ್ತಾ ಇದೆ, ಏನೆಲ್ಲ ಆಗ್ತಾ ಇದೆ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಎಷ್ಟು ಅವಶ್ಯಕತೆ ಇದೆ, ಯಾವ ಅವರ್ನಲ್ಲಿ ಪೀಕ್ ಅವರ್ನೇ ಬೇಕು. ನಾವು ಇವಾಗ ಬರ್ತಾ ಮಾತಾಡ್ಕೊಂಡ್ವಿ, ಒಂದು ಮೆಮೋ ಟ್ರೈನನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ಒಳ್ಳೇದಾದ ಅಂತ. ಈ ಥರ ಒಂದೊಂದು ಈ ಥರ ಲೋಕಲ್ ಆದಾಗ ತುಂಬ ಅನುಕೂಲ ಆಯ್ತದೆ. ಆ ಒಂದು ಮೆಮೋ ಟ್ರೈನು 10 ಟ್ರೈನ್ಗೆ ಸಮಾನ ಇರ್ತದೆ. 10 ಟ್ರೈನ್ ಸಮಾನ ಇರ್ತದೆ. ಅದು ಇದನ್ನ ಒಂದು ಸ್ವಲ್ಪ ಪರಿಶೀಲನೆ ಮಾಡಿಸ್ತೀರಿ, ಎಷ್ಟು ಸಾಧ್ಯನ ಮಾಡ್ತೀವಿ. ಆಮೇಲೆ ನಾಳೆ ಬೆಳಿಗ್ಗೆ ಅವ್ರನ್ನ ಮೆಟ್ರೋ ಇಟ್ಕೊಂಡು ನನಗೆ ಅವ್ರ ಮೆಟ್ರೋ ಇಡಿ. ದಾಂಡೇಲಿ ಟೂರಿಸಂ ಅಂತ ಇದು ಹಬ್ ಇದೆ ಸರ್. ಎಲ್ಲ ಜನ ಇಲ್ಲೇ ಬರ್ತಾ ಇದ್ದಾರೆ ದಾಂಡೇಲಿ. ಇಲ್ಲಿ ಎಲ್ಲ ಹೊರಗಿನ ಬರ್ಲಿಕ್ಕೆ ಇಲ್ಲಿ ಅನುಕೂಲ ಇಲ್ಲ ಸರ್. ಒಂದು 2 ಟ್ರೈನ್ ಆದ್ರೂ ಬೇಕಾಗ್ತದೆ ಸರ್. ಇಲ್ಲಿ ಒಂದೇ ಭಾರತ್ ಇಲ್ಲ ಸರ್. ನಮ್ಮ ಜಿಲ್ಲೆಯಲ್ಲಿ ಜೋಯಿಡಾ, ದಾಂಡೇಲಿ, ಬೆಂಗಳೂರು ಎಕ್ಸ್ಪ್ರೆಸ್ ಸರ್ ಇಲ್ಲಿ ನಿಲ್ಸಿದ್ರೆ ಬಹಳ ಒಳ್ಳೇದು. ದಾಂಡೇಲಿ ಜೋಯಿಡಾ ಏನಿದೆ ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿದ ಜಿಲ್ಲೆ ತಾಲೂಕಿದೆ. टूरिस्ट सेंटर है, जाने का बहुत वो सेंटर प्लेस है, पूरा 3 डिस्ट्रिक्ट कवर हो जाता है. यहाँ ये स्टेशन ದಾಂಡೇಲಿಗೆ ಟ್ರೈನ್ ಬಂದಿದ್ದಾರೆ, ಅಲ್ಲಿದ್ದಾರೆ. ಈಗ ನಾನು ಮೊದಲನೇದಾಗಿ ಕೇಂದ್ರದ ರೈಲ್ವೆ ಸಚಿವರಾದಂತಹ ಕರ್ನಾಟಕದ ರಾಜಕಾರಣದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾದಂಥ ಶ್ರೀಯುತ ಸೋಮಣ್ಣ ಅವರು
ಇವತ್ತು ಅಳ್ನಾವರ ಸ್ಟೇಷನ್ ಅನ್ನ ವೀಕ್ಷಣೆ ಮಾಡೋದಕ್ಕೆ, ಇಲ್ಲಿ ಆಗ್ತಾ ಇರೋ ಅಭಿವೃದ್ಧಿ ಕೆಲಸಕ್ಕೆ ಹೆಚ್ಚಿನ ವೇಗ ಕೊಡಿಸೋದಕ್ಕೆ ಬಂದಿದ್ದಾರೆ. ನಾನು ಅಳ್ನಾವರ ಜನತೆ ಪರವಾಗಿ ಹಳಿಯಾಳ, ದಾಂಡೇಲಿ, ಜೋಯಿಡಾ ಹಾಗೆ ಧಾರವಾಡ ಜಿಲ್ಲೆಯ ಮತ್ತು ನಮ್ಮ ಖಾನಾಪುರ ತಾಲೂಕಿನ ಬೆಳಗಾಂ ಜಿಲ್ಲೆಯ ಎಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರು ಸಹ, ನಾನು ಪ್ರಹ್ಲಾದ್ ಜೋಶಿ ಅವರು ಸೋಮಣ್ಣಾಜಿಯವರ ಹತ್ರ ಮಾತಾಡಿ ಅವರು ಈಗ ನಮ್ಮ ಭಾಗದ ಎಲ್ಲ ಕೆಲಸಗಳಿಗೆ ತ್ವರಿತಗತಿಯಲ್ಲಿ ಚಾಲನೆ ಕೊಡಿಸಬೇಕು ಅನ್ನೋದ್ರೊಳಗೆ ಅವರು ಇವತ್ತು ಆಸಕ್ತಿ ತೆಗೆದುಕೊಂಡು ಬಂದಿದ್ದಾರೆ. ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ. ಇವತ್ತು ವಿಶೇಷವಾಗಿ ಅಧಿಕಾರಿಗಳಿಗೆ ಈಗ ಮಾತನಾಡಿ ಹೇಳಿದ್ದಾರೆ, 2-3 ವರ್ಷದಿಂದ ಯಾವ್ಯಾವ ಕಾಮಗಾರಿಗಳು ಆಗ್ತಾ ಇತ್ತೋ ಅದರಲ್ಲಿ ಏನು ವಿಳಂಬ ಆಗಿದೆಯೋ ಅದನ್ನೆಲ್ಲ ತ್ವರಿತಗೊಳಿಸಬೇಕು ಅನ್ನೋದನ್ನು ಹೇಳಿದ್ದಾರೆ. ಅಲ್ಲಿ ಮೇಲೆ 315 ಓವರ್ ಬ್ರಿಡ್ಜ್ ಆರೋಬಿ ಅಲ್ಲ, ಆರೋಬಿಗೆ ಸಂಬಂಧಪಟ್ಟಂತೆ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಉಳಿದೆಲ್ಲ ಕೆಲಸಗಳ ಬಗ್ಗೆ ವೇಗವಾಗಿ ಏನು ಹೇಳಬೇಕು ಅದನ್ನು ಅವರು ಮಾತನಾಡಿ ಹೇಳ್ತಾರೆ. ಇದರ ಜೊತೆ ಇಲ್ಲಿ ನಮ್ಮೆಲ್ಲರ ಬೇಡಿಕೆ ಅಂದರೆ ಅಳ್ನಾವರದಲ್ಲಿ ಇನ್ನೂ ಹೆಚ್ಚಿನ ಟ್ರೈನ್ ನಿಲ್ಲಬೇಕು ಅನ್ನೋದಕ್ಕೆ ಅವರು ಈಗಾಗಲೇ ಅಧಿಕಾರಿಗಳ ಜೊತೆಗೂ ಸಹ ನಮ್ಮ ಸಮ್ಮುಖದಲ್ಲಿ ಚರ್ಚೆ ಮಾಡಿದ್ದಾರೆ. ಇದಲ್ಲದೆ ದಾಂಡೇಲಿಗೆ ಟ್ರೈನು ಆದಷ್ಟು ಬೇಗನೆ ಬಿಡಬೇಕು ಅನ್ನೋರು ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಸಹ ಅವರು ತ್ವರಿತಗತಿಯಲ್ಲಿ ಅನುಷ್ಠಾನ ತರ್ತೀವಿ ಅಂತ ಹೇಳಿದ್ದಾರೆ. ಹೀಗೆ ಅನೇಕ ವಿಷಯಗಳ ಚರ್ಚೆ ಇಲ್ಲಾಗಿದೆ. ಮನವಿಗಳನ್ನು ಅನೇಕ ಸಂಘಟನೆಗಳು ಕೊಟ್ಟಿದೆ. ಇವತ್ತು ನಮ್ಮ ಮಧ್ಯದಲ್ಲಿ ಅಳ್ನಾವರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಿದ್ದಾರೆ, ಹಾಗೆ ಸುನಿಲ್ ಹೆಗ್ಡೆ ಅವರು ನಮ್ಮ ಹಳಿಯಾಳದ ಮಾಜಿ ಶಾಸಕರಿದ್ದಾರೆ, ನಮ್ಮ ರೈಲ್ವೆ ಸಲಹಾ ಸಮಿತಿಯ ಸದಸ್ಯರಿದ್ದಾರೆ, ಹಾಗೆ ಮಾಧ್ಯಮದ ಸ್ನೇಹಿತರು, ವಿವಿಧ ಸಂಘಟನೆಗಳ ಪ್ರಮುಖರು ತಾವೆಲ್ಲರೂ ಇದ್ದೀರಿ. ನಾವೆಲ್ಲರೂ ಸೋಮಣ್ಣ ಅವರ ಮಾತನ್ನ 2 ನಿಮಿಷ ಕೇಳಬೇಕು ಅಂತ ಕೇಳ್ಕೊತೀನಿ. 30 ವರ್ಷದ ಅನುಭವವನ್ನು ಹಂಚಿಕೊಂಡು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಭಾರತ ಸರ್ಕಾರ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೊಂದು ಆರೋಗ್ಯಕರವಾದ ಬೆಳವಣಿಗೆ. ನಾವೀಗ ಮೊದಲು ನಿಮಗೆ ಇಷ್ಟು ಮಾತ್ರ ಹೇಳ್ತೀನಿ, ದಾಂಡೇಲಿ ಅಣ್ಣಾವರ ಸುಮಾರು ವರ್ಷದ ನಿಮ್ಮ ಕನಸಿತ್ತು, ಅದನ್ನು ಇನ್ನು 15-20 ದಿವಸದೊಳಗಡೆ ಅದನ್ನ ಮಾಡಿ ಒಂದು ಟ್ರೈನನ್ನು ಬಿಡುಗಡೆ ಮಾಡ್ತೀವಿ. ಮತ್ತೆ ನಮ್ಮ ಅಧಿಕಾರಿಗಳು 3 ವರ್ಷದಲ್ಲಿ ನಮ್ಮ CA ಅವರು ಬಂದಾರೆ, ನಮ್ಮ DRM ಸಾಹೇಬ್ರಿ ಅಮ್ಮವರಿದ್ದಾರೆ, ನಮ್ಮ ಗತಿಶಕ್ತಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ನಿಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷ ಇದ್ದಾರೆ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿದ್ದಾರೆ, ನಮ್ಮ ಕಮರ್ಷಿಯಲ್ ಚೀಫ್ ಶಾಸ್ತ್ರಿ ಅವರು, ಇವರೆಲ್ಲರೂ ಕೂಡ ಇರೋದ್ರಿಂದ ಒಂದು ಮಾತನ್ನು ಹೇಳ್ತೀನಿ. ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಜಿಲ್ಲೆಗಳ ಅಭಿವೃದ್ಧಿ ಆಗಬೇಕು, ಜಿಲ್ಲೆಗಳ ಅಭಿವೃದ್ಧಿ ಆಗಬೇಕಾದ್ರೆ ತಾಲೂಕಾ ಅಭಿವೃದ್ಧಿ ಆಗಬೇಕು, ತಾಲೂಕಾ ಅಭಿವೃದ್ಧಿ ಆಗಬೇಕಾದ್ರೆ ಹೋಬಳಿ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು ಅನ್ನುವ ಅವರ ದೂರದೃಷ್ಟಿಯಲ್ಲಿ ಅಣ್ಣಾವರು ಕೂಡ ಸೇರ್ಕೊಂಡಿದೆ. ನನಗನ್ನಿಸ್ತದೆ ಇನ್ನು ಕಿತ್ತ ದಿನ ಹೋದ ಬೈ आपको कंप्लीट करना ಇನ್ನು 1.5-2 ತಿಂಗಳಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸ್ತೀವಿ. ಮತ್ತೊಂದು ಸ್ಕೈ ವಾಕ್ ಅನ್ನ ಕೇಳಿದ್ದೀರಿ, ಸ್ಕೈ ವಾಕ್ ಅಪ್ರೂವ್ ಹೋಯ್ನ ಆ ಸ್ಕೈ ವಾಕ್ शर्मा जी आ स्काई वॉक क्या क्यों वॉक हुई आपको बताया ना, आ स्काई वॉक ना आप सबको लेको पूजा करको विदिन 3 डेज में काम चालू कीजिए. दूसरा क्या क्या काम है, साहब इधर है, सेवा साहब इधर है, यार अम्मा भी इधर है, कुछ भी रहे तो मुझे बताइए, साहब को बताइए क्या करना कैसा करना सब करको देंगे. बाद में मैं 1 वर्ष 3 महीने में इतने हिंदी सीखो है. ನನಗೆ ಒಂದು ಸಣ್ಣದು ಹಿಂದಿ ಬರ್ತಾ ಇರಲಿಲ್ಲ, ಹಿಂದೆ ಗೊತ್ತಿರಲಿಲ್ಲ ಹಿಂದಿದು. ಅದಾದ್ಮೇಲೆ ನಾನು ಅವ್ರಿಗೆ ಯಾಕೆ ಹೇಳ್ತೀನಿ ಅಂದ್ರೆ 3 ವರ್ಷದ ಇಲ್ಲೇ ಕನ್ನಡದಲ್ಲಿ ಇದ್ದಾರೆ, ಕರ್ನಾಟಕದಲ್ಲಿ ಅಭಿ ಕನ್ನಡ ಸಿಕ್ಕಣ ಪಡೆದ ಇಸಿಲಿಯೇ ಅಮ್ಮ ಅವ್ರು ಬಂದು 4 ತಿಂಗಳಾಗಿದೆ, 5 ಕ್ಲಾಸ್ ಕನ್ನಡ ಮಾತಾಡ್ತಾವ್ರೆ. CA ಬಂದು 1 ವರ್ಷ ಆಗಿದೆ ಕನ್ನಡ ಯಾಕೆ ಬೇಕು ಅಂದ್ರೆ ಸಾಮಾನ್ಯ ಜನರಲ್ಲಿ ಒಂದು ಅವೇರ್ನೆಸ್ ಬಂದಿದೆ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಯಾವತ್ತೂ ಕೂಡ ರೈಲ್ವೆ ಇಲಾಖೆಯ ಕೆಲಸಗಳಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಕನಸಿದೆ, ಮೋದಿಯವರ ಕನಸಿದೆ, ದೇಶಕ್ಕೆ ಒಂದು ಒಳ್ಳೆಯ ಇದಾಗಬೇಕು ಅಂತೊಳಗೆ ಕರ್ನಾಟಕಕ್ಕೆ ಸೇರಬೇಕು, ನಿಮ್ಮ ಕಾರವಾರ ಅಂಕೋಲಾನು ಸೇರಬೇಕು, ಏನೆಲ್ಲವೂ ಕೂಡ ಆಗಬೇಕು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇನ್ನು ಎಷ್ಟು ವರ್ಷ ಇರ್ತಾರೆ ಅಲ್ಲಿವರೆಗೂ
MP ಆಗಿ ಕಾನೂನು ಕಟ್ಟಿ ಹಾಕ್ಬೇಕು. ಅವ್ರಿಗೆ ಏನೇನು ಎಲ್ಲವೂ ಕೂಡ ಆಗ್ಲಿ. ಆದ್ರೆ ಒಂದು ಇವತ್ತೇನು ನಾವು ಕೆಲ್ಸಕ್ಕೆ ಬಂದಿದ್ದೀವಿ, ನಿಮ್ಮ ಪ್ರೀತಿ, ನಿಮ್ಮ ಆತ್ಮೀಯತೆ, ನಿಮ್ಮ ವಿಶ್ವಾಸ. ಒಂದೇ ಒಂದು ಮಾತನ್ನು ಹೇಳ್ತೀನಿ, ದೇಶ ಭವಿಷ್ಯದ ಭಾರತ ಅಭಿವೃದ್ಧಿಯತ್ತ ಹೋಗ್ತಾ ಇದೆ. ಈ ಅಭಿವೃದ್ಧಿಗೆ ಕಾರಣ ಈ ರಾಷ್ಟ್ರದ ನಮ್ಮೆಲ್ಲರ ನೇತಾರರಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅವರ 75ನೇ ವರ್ಷದ ಹುಟ್ಟುಹಬ್ಬವನ್ನ 17ನೇ ತಾರೀಕು ಇವತ್ತು ದೇಶಾದ್ಯಂತ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅನ್ನೋ ಮಾತನ್ನು ಹೇಳಿ, ಸುಮಾರು ವರ್ಷದ ದಾಂಡೇಲಿ ಅಣ್ಣವರ ಈ ಟ್ರೈನ್ ಅನ್ನ ಕೆಲವೇ ದಿನಗಳು ಎಷ್ಟು ದಿನದಲ್ಲಿ ಹೇಳಿ ಸಮಯ ನೆಕ್ಸ್ಟ್ ಟೈಮ್ ಬಂದು 3 ವರ್ಷ ಬರಬೇಡ. ಮುಂದಿನ ತಿಂಗಳಲ್ಲಿ ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರು ಮತ್ತೆ ಕಾಗೇರಿ ಸಾಹೇಬ್ರು ನಾವೆಲ್ಲ ಒಟ್ಟಿಗೆ ಸೇರಿ ಆ ನಿಮ್ಮ ಟ್ರೈನ್ ಅನ್ನ ಅವತ್ತು ದೇಶಪಾಂಡೆ ಅವ್ರನ್ನು ಕರೆಯೋಣ. ಅವರು ಹಿರಿಯರಿದ್ದಾರೆ, 2-3 ಸಾರಿ ನಮ್ಮ ಪತ್ರ ಬರ್ತಿದ್ರು, ವಿನಂತಿ ಮಾಡಿದ್ರು, ಅವ್ರನ್ನೂ ಕರೆಯೋಣ. ಒಂದು ಸತ್ಯ, ದೇಶದಲ್ಲಿ ಸೂರ್ಯಚಂದ್ರ ಸತ್ಯನೋ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಕೂಡ ಅಷ್ಟೇ ಶಾಶ್ವತವಾದ ಯೋಜನೆಗಳನ್ನ ಕೊಡುವುದ್ರ ಮುಖೇನ ಈ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧ ಕೆಲಸ ಮಾಡೋಣ. ನಿಮ್ಮ ಲೋಕಸಭಾ ಸದಸ್ಯರ ಕಾರ್ಯವೈಖರಿ, ಅವರ ದೂರದೃಷ್ಟಿಗೆ ಪ್ರಾಯಶಃ ನಾನು ಕೂಡ ಅವರಾಗೆ ಕೆಲಸ ಮಾಡ್ಕೊಂಡು ಬಂದವನು. ನನಗಿನ್ನ 100 ಹೆಜ್ಜೆ ಮುಂದೆ ಇದ್ದಾರೆ. ಅವ್ರ 100 ಹೆಜ್ಜೆಯಲ್ಲಿ ನಾನು ಕೂಡ ಒಬ್ಬರಾಗ್ತೀನಿ ಅಂತ ಹೇಳಿ ನಿಮ್ಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕೀ ಜೈ.